ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಒಂದು ಘನಘೋರ ಘಟನೆ ನಡೆದಿದೆ. ಅದುವೇ ಮಾಂಜರಿ ಗ್ರಾಮದ ಜನಸಾಮಾನ್ಯರ ಹೃದಯ ಗೆದ್ದ ಬಾಲಕ ಫಿರೋಜಾ ಆಕ್ರಮ ಗೌಂಡಿ. ಇವರು ಮಾಂಜರಿ ಗ್ರಾಮದ ಯುವಕ. ಅದೇ ಕಡಿಮೆ ಸಮಯದಲ್ಲಿ ಅಪಾರ ಬಂಧು ಬಳಗ, ಸ್ನೇಹಿತರನ್ನು ಸಂಪಾದಿಸಿದವರಾಗಿದ್ದಾರೆ. ಆದರೆ ಇವರು ದಿನಾಂಕ 22 ಜೂನ್ 2024ರಂದು ಗೋಕಾಕ್ ಫಾಲ್ಸ್ಗೆ ಹೋಗಿ ಬರುವಾಗ ರಾಯಬಾಗ್ ಅಂಕಲಿ ರಸ್ತೆ ರೋಡ್ನಲ್ಲಿ ಕಾರ್, ಗಾಡಿ ಮತ್ತು ಮೋಟಾರ್ ಸೈಕಲ್ ನಡುವೆ ಅಪಘಾತವಾಗಿ ಮಿರಾಜ್ ಹಾಸ್ಪಿಟಲ್ಗೆ ದಾಖಲಾಗಿದ್ರು. ಫಿರೋಜ್ ಅವರ ದೇಹಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದವು. ಅವರ ಸ್ನೇಹಿತರೊಂದಿಗೆ ಆಸ್ಪತ್ರೆಗೆ ದಾಖಲಾಗಿ ಸ್ವತಃ ತಾವೇ ನಡೆದುಕೊಂಡು ಹೋಗಿದ್ರು. ಆದರೆ ಕೆಲವು ಗಂಟೆಗಳ ನಂತರ ಅಕಸ್ಮಾತ್ ಆಗಿ ಮೃತ್ಯು ಆಯಿತು. ಜೊತೆಗಿದ್ದ ಸ್ನೇಹಿತರು ಒಂದು ಕ್ಷಣ ದಿಗ್ಭ್ರಮೆಯಾಗಿ ನಿಂತು ಬಿಟ್ರು. ಇವರ ವಿಷಯ ಮಾಂಜರಿ ಗ್ರಾಮದ ಜನತೆಗೆ ತಿಳಿಯುತ್ತಿದ್ದಂತೆ ಜನಸಾಗರವೇ ಬೆಚ್ಚಿ ಬಿದ್ದಿತು. ಫಿರೋಜ್ ಅವರ ಅಗಲಿಕೆಯಿಂದ ಇಡೀ ಗ್ರಾಮವೇ ಒಂದು ಕ್ಷಣ ಮೌನದಲ್ಲಿ ಮುಳುಗಿದಂತಾಯಿತು. ಇಂಥ ಜನಸಾಮಾನ್ಯರ ಹೃದಯ ಗೆದ್ದ ಗೆಳೆಯನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುವವರು ತೌಫೀಕ್ ಕಿಲ್ಲೆದಾರ್, ಆರಿಫ್ ಕಿಲ್ಲೆದಾರ್, ಶಕೀಲ್ ಮುಲ್ಲಾ, ಶಹರೂಕ್ ಅರಳಿಕಟ್ಟೆ, ವಿನೋದ್ ಕಾಡಾಪೊರೆ, ಚೇತನ್ ಕಾಡಾಪುರೆ, ವಿಶಾಲ್ ಕಾಡಾಪುರೆ, ಇಮ್ರಾನ್ ಗಣೇಶವಾಡೆ, ಅಲ್ತಾಫ್ ಗಣೇಶವಾಡೆ, ಆಶಿಫ್ ತಾಂಬಟ್, ಮಹಮ್ಮದ್ ಪಠಾಣ, ಸಮೀರಾ ಕಿಲ್ಲೆದಾರ, ಗಜಾನನ ಪಾಯಮಲ್ಲ, ಬಹದ್ದೂರ ನದಾಫ್, ಬಂದೇ ನವಾಜ ಕೊರಬು ಮತ್ತು ಸಮಸ್ತ ಗ್ರಾಮಸ್ಥರು ಹಾಗೂ ಸಮತಾ ನ್ಯೂಸ್ ಕನ್ನಡ ಬಳಗ. ವೀಕ್ಷಕರೇ, ಸದಾ ಇಲ್ಲೇ ಬಾಳಲು ಆಗುವುದಿಲ್ಲ. ಬಂದವರು ಹಿಂದಿರುಗುವುದು ಸೃಷ್ಟಿಯ ನಿಯಮ. ಆದರೆ ಫಿರೋಜನಂತೆ ನೆನಪಿನಲ್ಲಿ ಉಳಿಯುವವರು ಕೆಲವರೇ ಇರಬಹುದು. ಬಟ್ ಫಿರೋಜಾ, ನೀವು ತೋರಿದ ಧೈರ್ಯ ಜಗಕ್ಕೆ ಮಾದರಿಯಾಗುವುದು ಅಂತ ಹೇಳ್ತಾ ದಿವಂಗತ ಫಿರೋಜಾ ಗೌಂಡಿ ಇವರಿಗೆ ಎಲ್ಲರ ಪರವಾಗಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.